ಸರ್ಕಾರ ಬಂದು 1.5 ವರ್ಷ ಕಳೆದಿದೆ. ಇದುವರೆಗೂ ನನ್ನ ಕಾಲದಲ್ಲಿ ಟೆಂಡರ್ ಕರೆದು ಕೆಲಸ ಪ್ರಾರಂಭ ಮಾಡಿದ ಕೆಲಸಗಳೇ ಪ್ರಾರಂಭ ಆಗಿಲ್ಲ. ನಗರಸಭೆಯಲ್ಲಿ 13ನೇ ವಾರ್ಡ್ನಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಇನ್ನೂ ಕೆಲಸಗಳು ಆಗಿಲ್ಲ. ನನ್ನ ಕಾಲದಲ್ಲಿ ಆಸ್ಪತ್ರೆಯಲ್ಲಿ ಕೋವಿಡ್ ಬಂದಾಗ ಆಕ್ಸಿಜನ್ ಪ್ಲ್ಯಾಂಟ್ ಹಾಕಿ 3-4 ವೆಂಟಿಲೇಟರ್ಗಳನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದ್ವಿ. ಎಲ್ಲ ಬೆಡ್ಗಳಿಗೆ ಆಕ್ಸಿಜನ್ ಕೊಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ವಿ. ಇವತ್ತು ಅವೆಲ್ಲವೂ ನಿಂತು ಹೋಗಿದ್ದಾವೆ. ಒಬ್ಬ ಪೇಷಂಟಿಗೆ ಆಕ್ಸಿಜನ್ ಬೇಕಂದರೆ ರಾಯಚೂರಿಗೆ ರೆಫರ್ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಸಿನ್ನೂರಿನ ಆಸ್ಪತ್ರೆಗೆ ಬಂದಿದೆ. ಅಲ್ಲೊಂದು ಆಪರೇಷನ್ ಥಿಯೇಟ್ರ್ ಮಾಡಿದ್ವಿ, ಆರ್ಥೋಪೆಡಿಕ್. ಅದು ಯಾವುದೋ ಇಕ್ವಿಪ್ಮೆಂಟ್ ಇಲ್ಲ ಅಂಥೇಳಿ ಇದುವರೆಗೂ ಥಿಯೇಟ್ರನ್ನೇ ಆಪರೇಷನ್ನೇ ಮಾಡಿಲ್ಲ ಅಂತಕ್ಕಂಥ ಮಾಹಿತಿ ಬರ್ತಾಯಿದೆ. ಪಶು ಆಸ್ಪತ್ರೆ ಮಾಡಿದೆ, ಎಲ್ಲ ಇಕ್ವಿಪ್ಮೆಂಟ್ ತಂದಿಟ್ಟೆ, ಅಲ್ಲಿ ಅಡ್ಮಿಟ್ ಮಾಡಬೇಕು, ಆಪ್ರೇಷನ್ ಮಾಡಬೇಕು, ಸ್ಕ್ಯಾನ್ ಮಾಡಬೇಕು, ಎಕ್ಸ್ರೇ ಮಾಡಬೇಕು ಅಂತ. ಬಟ್ ಅಲ್ಲಿ ಡಾಕ್ಟರ್ಸೇ ಇಲ್ಲ, ಓಸು ಅಲ್ಲೇ ಬಿದ್ದಿದ್ದಾವೆ. ಕಟ್ಟಿದ ಸ್ಟೇಡಿಯಮ್ಮು ಇವತ್ತು ಸಂಪೂರ್ಣ ಹಾಳಾಗಿ ಹೋಗಿದೆ. ಇವೆಲ್ಲವೂ ಕೂಡ ಶಾಸಕರ ಗಮನದಲ್ಲಿ ಇದೆಯೋ ಇಲ್ಲೋ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಗೇಜ್ ಎಲ್ಲ ಕಾಲುವೆಗಳಲ್ಲಿ ನಮ್ಮ ಎಷ್ಟು ಗೇಜ್ ಬೇಕು ಟೇಲ್ ಎಂಡಿಗೆ ನೀರು ಮುಟ್ಟೋಕ್ಕೆ ಅಷ್ಟು ಗೇಜ್ ಇಲ್ಲ. ಚೆನ್ನಹಳ್ಳಿ, ಸಿದ್ದರಾಮಪುರ, ಮಾವಿನ ಮಡಗ ಮತ್ತು ಸಾಲ್ಗುಂದ, ಸೋಮಲಾಪುರ ಭಾಗದ ಭತ್ತ ಒಣಗ್ತಾ ಇದೆ. ಇನ್ನೊಂದು 3-4 ದಿನದಲ್ಲಿ ಮಳೆ ಏನಾದರೂ ಆಗಲಿಲ್ಲ ಅಂದರೆ ಜೋಳ ಕೂಡ ಒಣಗೋದಕ್ಕೆ ಪ್ರಾರಂಭ ಆಗ್ತದೆ. ನೀರಿನ ಅವಶ್ಯಕತೆ ಭಾಳ ಇದೆ. ನೀವೇನಾದರೂ ಮುತುವರ್ಜಿ ವಹಿಸಿ ಬೀಜಗಳನ್ನು ಕೊಡದೇ ಇದ್ದರೆ ರೈತರು ಬೆಳೆ ಹಾನಿ ಆಗ್ತದೆ. ನಿಮಗೆ ಜವಾಬ್ದಾರಿ ಇದೆ, ನಿಮ್ಮ ಜವಾಬ್ದಾರಿ ಇರ್ತು ಆ ಗೇಜ್ ಕೊಡಿಸೋದು ನಿಮ್ಮ ಜವಾಬ್ದಾರಿ, ಅದನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೇನೆ. ಇಲ್ಲಿ ಗುಲ್ಬರ್ಗಾದಲ್ಲಿ ವಿಶೇಷ ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿದರು. ನಮ್ಮೆಲ್ಲರ ಅನಿಸಿಕೆ ಇತ್ತು, ಗುಲ್ಬರ್ಗಾ ಕ್ಯಾಬಿನೆಟ್ ಮೀಟಿಂಗ್ ಆದರೆ ನಮ್ಮ ಬಹುದೊಡ್ಡ ಆಸೆ, ನಮ್ಮ ನವಲಿ ಜಲಾಶಯ ಏನಾದರೂ ಅದರಲ್ಲಿ ಪ್ರಸ್ತಾವ ಬರ್ತದೆ, ಅದಕ್ಕೇನಾದರೂ ಚಾಲನೆ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಆದರೆ ಕ್ಯಾಬಿನೆಟ್ನಲ್ಲಿ ಅದರ ಬಗ್ಗೆ ಚಕಾರವನ್ನು ಕೂಡ ಎತ್ತಿಲ್ಲ. 5 ಜಿಲ್ಲೆಗಳಿಗೆ ಕರ್ನಾಟಕದ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆ, ರಾಯಚೂರು, ಕೊಪ್ಪಳ, ಬಳ್ಳಾರಿ, 4 ಜಿಲ್ಲೆಗಳಿಗೆ, ವಿಜಯನಗರ ಜಿಲ್ಲೆ, ಈ 4 ಜಿಲ್ಲೆಗಳಿಗೆ ಕುಡಿಯುವ ನೀರು ಮತ್ತು ರೈತರ ಬೆಳೆಗೆ ನೀರನ್ನು ಕೊಡ್ತಕ್ಕಂಥ ಯೋಜನೆ ಇದು. ಇನ್ನು ನಿಮ್ಮ ಕರ್ನಾಟಕ, ಅರ್ಧ ಕರ್ನಾಟಕಕ್ಕಿಂತ ಜಾಸ್ತಿ ಈ ಭಾಗದ್ದು ಕೆಲಸ ಇರ್ತದೆ. ನಿಮ್ಮ ಆ ಕಡೆ ಉಳಿಯೋದೇ 3 ಜಿಲ್ಲೆ, ಗುಲ್ಬರ್ಗ, ಬೀದರು, ಯಾದಗಿರಿ ಬಿಟ್ಟರೆ ಉಳಿದು ಎಲ್ಲ ಜಿಲ್ಲೆಗಳಿಗೆ ಅನುಕೂಲ ಆಗ್ತಕ್ಕಂಥ ಪ್ರಾಜೆಕ್ಟ್ನ ಬಗ್ಗೆ ಮಾತೇ ಆಡಿಲ್ಲ ಅಂತಂದರೆ ಗುಲ್ಬರ್ಗಾದಲ್ಲಿ ಯಾಕೆ ಮಾಡಿದ್ದೀರಿ ನೀವು? ಅದರ ಅರ್ಥ ಏನು? ನಗರಸಭೆಗಳನ್ನು ಎತ್ತರಕ್ಕೆ ಮಾಡೋದು ಈಗ ಅವಶ್ಯಕತೆ ಇತ್ತಾ? ಇಲ್ಲಿ ರೈತರಿಗೆ ನೀರು ಕೊಡೋದಕ್ಕಿಂತ ಅದು ದೊಡ್ಡದಾ? ಮಾಡಿ, ಅದನ್ನು ಮಾಡೋದಕ್ಕೆ ದುಡ್ಡಿದ್ರೆ ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ. ಆದರೆ ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತಲ್ಲ. ಇದನ್ನು ಏನಾದರೂ ಮಾಡಿ ಪ್ರಾರಂಭ ಮಾಡಲಿಲ್ಲ ಅಂದರೆ ನಮ್ಮ ಬದುಕೆ ಹಾಳಾಗಿ ಹೋಗ್ತದೆ. ಅದರ ಬಗ್ಗೆ ಯಾರೂ ಮುತುವರ್ಜಿ ವಹಿಸ್ತಾ ಇಲ್ಲ. ಇದರ ಬಗ್ಗೆ ಚರ್ಚೆ ಯಾಕಾಗಲಿಲ್ಲ ಅನ್ನೋದು ನಮ್ಮ ಮುಂದಿರುವ ಬಹುದೊಡ್ಡ ಪ್ರಶ್ನೆ. ಇವತ್ತು ಇವೆಲ್ಲವನ್ನು ಸರಿಪಡಿಸುವ ಜವಾಬ್ದಾರಿ ಅವ್ರ ಮೇಲಿದೆ. ನಾನು ವಿನಂತಿ ಮಾಡ್ತೇನೆ, ಆಸ್ಪತ್ರೆಗಳಲ್ಲಿ ಇಲ್ಲಿ ವೆಂಟಿಲೇಟರ್ ಅವಶ್ಯಕತೆ ಭಾಳ ಇದೆ. ಇದು ವೆಂಟಿಲೇಟರ್ ಅಲ್ಲ, ಡಯಾಲಿಸಿಸ್ ಯೂನಿಟ್ಸ್. ಯಾಕಂದರೆ 2 ಡಯಾಲಿಸಿಸ್ ಯೂನಿಟ್ಸು ಫುಲ್ ಅದಾವೆ. ಯಾರಾದರೂ ಇನ್ನೊಬ್ಬರು ಡಯಾಲಿಸಿಸ್ ಮಾಡೋಕ್ಕೆ ಇಲ್ಲಿ ಅವಕಾಶ ಇಲ್ಲ. ಅದಕ್ಕೆ ನಾನು ಕೊನೆಗಳಿಗೆಯಲ್ಲಿ 2 ಯೂನಿಟ್ಗಳಿಗೆ ಮಂತ್ರಿಗಳಿಂದ ಅಪ್ರೂವ್ ಮಾಡಿಸಿ ಕಳಿಸಿದ್ದೆ. ಬಟ್ ಅವು ಅಲ್ಲೇ ಅದಾವ, ಅವನ್ನಾದರೂ ತಂದು ಹಾಕಲಿ. 2 ಯೂನಿಟ್ ಹಾಕಿದರೆ ಈ ಭಾಗದ ಭಾಳಷ್ಟು ಈ ಕಿಡ್ನಿ ಡಯಾಲಿಸಿಸ್ ಆಗ್ತಕ್ಕಂಥ ರೋಗಿಗಳಿಗೆ ಅನುಕೂಲ ಆಗ್ತದೆ. ಇವು ನಿಂತಿದ್ದಾವೆ, ಇವನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೇನೆ. ಸ್ಟೇಡಿಯಂ ಇವತ್ತು ಪರಿಸ್ಥಿತಿ, ಯಾವುದೋ ಅಧಿಕಾರಿ ಬಂದು ಎಲ್ಲ ಹಾಳು ಮಾಡಿ ಹೋದರು. ಇವತ್ತು ಅಲ್ಲೆಲ್ಲ ಇಕ್ವಿಪ್ಮೆಂಟ್ ಇದ್ದು ಏನಿದ್ದರೂ ಕೂಡ ಅಲ್ಲಿ ಕೆಲಸದವ್ರನ್ನ ತೆಗೆದು ಆ ಸ್ಟೇಡಿಯಮನ್ನು ಸಂಪೂರ್ಣ ಹಾಳು ಮಾಡಿದ್ರಿ.
ಇವು ಅಸೆಟ್ಗಳು, ಇವುಗಳನ್ನು ಉಳಿಸ್ಕೊಂಡು ಹೋಗ್ಬೇಕು. ಯಾರೋ ಮಾಡಿದ್ರು ಮುಂದೆ ನಾವು ಮಾಡಬಾರ್ದು ಅಂತಲ್ಲ, ಸರ್ಕಾರದ ಹಣ ಅದನ್ನು ಮಾಡಿ ಮುಗಿಸ್ಬೇಕಾಗಿತ್ತು. ಅದನ್ನು ನಾನು ಅದಕ್ಕೆ ಇನ್ನೂ 2 ಕೋಟಿ ರೂಪಾಯಿ ದುಡ್ಡಿಟ್ಟಿದ್ದೆ, ಅದನ್ನಾದರೂ ಕೆಲಸ ಪ್ರಾರಂಭ ಮಾಡಿ ಕಂಪ್ಲೀಟ್ ಮಾಡ್ಬೋದಾಗಿತ್ತು. ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಇವೆಲ್ಲವುಗಳನ್ನು ನೀವು ಗಮನದಲ್ಲಿಟ್ಕೋಬೇಕು. ಇವತ್ತು ರೈತರನ್ನು ರಕ್ಷಣೆ ಮಾಡೋದು ನಿಮ್ಮ ಜವಾಬ್ದಾರಿ ಇದೆ, ಅದನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ.